ದೇಶದ ಅತ್ಯುನ್ನತ ಹುದ್ದೆ? ರಾಷ್ಟ್ರಪತಿ. ಎರಡನೇ ಹುದ್ದೆ? ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಕುರಿತು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ಇರ್ತದೆ ಹೇಳು? 63ರಿಂದ 69ವರೆಗೆ. 63ನೇ ವಿಧಿಯನ್ನು ಉಪರಾಷ್ಟ್ರಪತಿ ಹುದ್ದೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ? ಅಮೆರಿಕ ದೇಶದಿಂದ ಎರವಲು ಪಡೆ. 63ನೇ ವಿಧಿ ಏನು ಹೇಳ್ತಾ? ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ. 64 ರಾಜ್ಯಸಭೆ ಅಧ್ಯಕ್ಷೆ. 65 ಹಂಗಾಮಿ ರಾಷ್ಟ್ರಪತಿ. 66 ಚುನಾವಣೆ. 67 ಅಧಿಕಾರಾವಧಿ. 68 ರಾಷ್ಟ್ರಪತಿ ಸೀಟ್ ಖಾಲಿಯಾದಾಗ ಉಪರಾಷ್ಟ್ರಪತಿ ಅಧಿಕಾರ ವಹಿಸ್ಕೊಳ್ತಾನೆ. 69 ಪ್ರಮಾಣ ವಚನ. 70 ಸಂಸದೀಯ ಕಾರ್ಯಗಳನ್ನು ರಾಷ್ಟ್ರಪತಿ ತಿಳಿಸುವುದು. 71 ಚುನಾವಣಾ ವಿವಾದ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣಾ ವಿವಾದ ಬಗೆಹರಿತಾರೆ. ಅದು 71ನೇ ವಿಧಿ ತಿಳಿಸ್ತಾವದ. ಯಾರು ಬಗೆಹರಿಸ್ತಾರ? ಸ್ಪೀಕರ್. ಸುಪ್ರೀಂ ಕೋರ್ಟ್. ಎಷ್ಟನೇ ವಿಧಿ ಸುಪ್ರೀಂ ಕೋರ್ಟ್? 124. ಹೈಕೋರ್ಟ್ 214. 71 72 ಕ್ಷಮಾದಾನ. ಯಾರ ರಾಷ್ಟ್ರಪತಿಗೆ ಕ್ಷಮಾದಾನ ಅನ್ನಬೇಕು. ರಾಜ್ಯಪಾಲರ ಕ್ಷಮಾದಾನ 161. 161. ಆಯಿತಾ. 71 72 73 ಕಾರ್ಯಾಂಗದ ಮುಖ್ಯಸ್ಥ. 74 ಮಂತ್ರಿಮಂಡಲ. 75 PM. 76 ಅಟಾರ್ನಿ ಜನರಲ್. 165 ಅಡ್ವೊಕೇಟ್ ಜನರಲ್. ಅಟಾರ್ನಿ ಜನರಲ್ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್. 76 77 ಕೇಂದ್ರ ಸರ್ಕಾರ ನಡವಳಿಕೆ. ಕೇಂದ್ರ ಸರ್ಕಾರದ ನಡವಳಿಕೆ ಕುರಿತು ನಡವಳಿಕೆ. 78 ಪ್ರಧಾನಮಂತ್ರಿ ಅವರ ಮಾಹಿತಿ ರಾಷ್ಟ್ರಪತಿ ತಿಳಿಸುವುದು. ಕಾಲಕ್ಕೆ ಪ್ರಧಾನಮಂತ್ರಿ ಮಾಹಿತಿಯನ್ನು ರಾಷ್ಟ್ರಪತಿ ತಿಳಿಸುವುದು. 79 ಪಾರ್ಲಿಮೆಂಟ್ ಅಂದ್ರೆ ಕನ್ನಡದಗೇನು ಸಂಸತ್ತಪ್ಪ. ಸಂಸತ್ತು ಏನನ್ನು ಒಳಗೊಂಡದ? ಕೆಳಮನೆ ಮೇಲ್ಮನೆ. ಮತ್ತು ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಅನ್ನಬೇಕು. ಆಯಿತಾ. ಸಂಸತ್ತಿನ ಅಧಿವೇಶನಗಳು ಬರ್ತಾವೆ. ಎಷ್ಟು 3 ಪ್ರಕಾರಗಳು ಬರ್ತಾವೆ. ಯಾವ್ಯಾವ? ಚಳಿಗಾಲದ ಅಧಿವೇಶನ. ಬೇಸಿಗೆಗಾಲದ ಅಧಿವೇಶನ. ಇನ್ನೊಂದು ಬಜೆಟ್ ಅಧಿವೇಶನ. 3 ಕ್ವಶನ್ ಬರ್ತಾವೆ. ಯಾವ್ಯಾವ? 3 ಕ್ವಶನ್. ಸ್ಟಾರ್ ಕ್ವಶನ್, ಅನ್ಸ್ಟಾರ್ ಕ್ವಶನ್, ಇನ್ನೊಂದು ಶಾರ್ಟ್ ಕ್ವಶನ್. ಸ್ಟಾರ್ ಕ್ವಶನ್ ಎಂದರೇನು? ಮೌಖಿಕ, ಬಾಯಿಂದ ಹೇಳೋದು. ಬಾಯಿಂದ ಮೌಖಿಕವಾಗಿ ಪ್ರಶ್ನೆಗಳನ್ನು ಕೇಳೋದು. ಹೌದಾ. ಅನ್ಸ್ಟಾರ್ ಕ್ವಶನ್ ಅಂದ್ರೆ ರೈಟಿಂಗ್ ಮಾಡೋದು, ಬರೆಯೋದ್ರ ಮೂಲಕ ಕ್ವಶನ್ ಕೇಳೋದು. ಶಾರ್ಟ್ ಕ್ವಶನ್ ಅಂದ್ರೆ 10 ದಿನಗಳವರೆಗೆ ಕ್ವಶನ್ ಕೇಳೋದು. ಒಂದು ಕ್ವಶನ್ ಕೇಳಿದೆ ಅಂತ ತಿಳ್ಕೊ, 10 ದಿನಗಳ ಒಳಗೆ ಏನು ಮಾಡಬೇಕು? ಉತ್ತರ ಕೊಡಬೇಕು. ಅದಕ್ಕೂ ಎಂಥ ಕ್ವಶನ್ ಅಂತಾರೆ? ಶಾರ್ಟ್ ಕ್ವಶನ್. ಮಸೂದೆಗಳಲ್ಲಿ ಎಷ್ಟು ಪ್ರಕಾರಗಳು? ಮಸೂದೆಗಳಲ್ಲಿ 3 ಪ್ರಕಾರಗಳು. ಯಾವ್ಯಾವು? ಸಾಮಾನ್ಯ ಮಸೂದೆ, ಬಜೆಟ್ ಮಸೂದೆ, ತಿದ್ದುಪಡಿ ಮಸೂದೆ. ಸಾಮಾನ್ಯ ಮಸೂದೆ ಕುರಿತು ಎಷ್ಟನೇ ಆರ್ಟಿಕಲ್ ಹೇಳ್ತದಂದ್ರೆ 107. 108 ಜಂಟಿ ಅಧಿವೇಶನ. 85ನೇ ವಿಧಿ ಸಂಸತ್ತಿನ ಅಧಿವೇಶನ. ಜಂಟಿ ಅಧಿವೇಶನ ಬಂದ್ರೆ 108. 111 ಬಂದ್ರೆ ವೀಟೋ ಪವರ್. 1 2 3 ಬಂದ್ರೆ ಸುಗ್ರೀವಾಜ್ಞೆ. ರಾಜ್ಯದಲ್ಲಿ ರಾಜ್ಯಪಾಲರ ಸುಗ್ರೀವಾಜ್ಞೆ ಬಂದ್ರೆ 200. ಇದೈತಾ. ಲೋಕಸಭೆಗೆ ಏನಂತ ಕರಿತೀವಿ ನಾವು? ಮೇಲ್ಮನೆ. ಲೋಕಸಭೆ ಕುರಿತು ಎಷ್ಟನೇ ವಿಧಿ ಹೇಳ್ತದ? 79 ಸಂಸತ್ತು. ಹೌದಾ. 80ನೇದೇನು? ಲೋಕಸಭೆ. 80ನೇದು ರಾಜ್ಯಸಭೆ. 12 ಜನ ನೇಮಕ ಮಾಡ್ತಾರೆ. ರಾಜ್ಯಸಭೆ ಕುರಿತು ಹೇಳ್ತದೆ 80ನೇ ವಿಧಿ. 81 ಬಂದ್ರೆ ಲೋಕಸಭೆ. ಲೋಕಸಭೆಗೂ ಮತ್ತು ರಾಜ್ಯಸಭೆಗೆ ಇರುವ ವ್ಯತ್ಯಾಸ. ಹೌದಾ. ಲೋಕಸಭೆಗೆ ಏನಂತ ಕರಿತೀವಿ ನಾವು? ಮೇಲ್ಮನೆ. ಲೋಕಸಭೆ ಕೆಳಮನೆ. ರಾಜ್ಯಸಭೆ ಮೇಲ್ಮನೆ. ಲೋಕಸಭೆ ಸದಸ್ಯರ ಲೋಕಸಭೆ ಜನರನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆ ಏನು ಮಾಡ್ತದ? ರಾಜ್ಯವನ್ನು ಪ್ರತಿನಿಧಿಸ್ತದೆ. ಹೌದಾ. ಲೋಕಸಭೆ ಗರಿಷ್ಠ ಮೊಟ್ಟ ಮೊದಲ ಅಧಿವೇಶನ ಲೋಕಸಭೆ 1752. ಏಪ್ರಿಲ್ 17. ಮೊಟ್ಟ ಮೊದಲ ಲೋಕಸಭೆಯ ಅಧ್ಯಕ್ಷರು ಯಾರು? ಯಾವ ಕುಮಾರ?
ಸುಕು ಸುಕುಮಾರ 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 ಸುಕುಮಾರ್ ಸೇನ್. ಸುಕುಮಾರ್ ಸೇನ್. ರಾಜ್ಯಸಭೆ ಮೊಟ್ಟ ಮೊದಲ ಅಧಿವೇಶನ ರಾಜ್ಯಸಭೆ 1052 ಹಾಂ ಏಪ್ರಿಲ್ 13. ಏಪ್ರಿಲ್ 13. ಲೋಕಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ ಲೋಕಸಭೆ ಗರಿಷ್ಠ ಸಂಖ್ಯೆ 552. ಹಾಂ ಎಷ್ಟು ಉತ್ತರ ಪ್ರದೇಶ್. ಎಷ್ಟು ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳು 80. 80 ಹೌದಾ? ಉತ್ತರ ಪ್ರದೇಶದಲ್ಲಿ 80 ಹೌದಾ? ನಮ್ಮ ಕರ್ನಾಟಕದಲ್ಲಿ 28. 28. ಓಕೆ. ರಾಜ್ಯಸಭೆಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ UP ಅಲ್ಲ ಗರಿಷ್ಠ ಒಟ್ಟು ಎಷ್ಟು? 250. 250. ಪ್ರಸ್ತುತ 245. 245. ಹೌದಾ? 233 ಜನ ನೇಮಕ ಆತರ ಅಂತ ಹೇಳಿದೆ ಹೌದಾ? ಯಾವ ಕ್ಷೇತ್ರದಿಂದ? ವಿಧಾನ ಪರಿಷತ್ತಿನ ವಿಧಾನಸಭೆಯಿಂದ ಹೌದಾ? ಉಳಿದ 12 ಜನ ಸದಸ್ಯರು ಆಂಗ್ಲ ಇಂಡಿಯನ್. 12 ಜನ 80ನೇ ವಿಧಿ ಪ್ರಕಾರ ನೇಮಕ ಮಾಡ್ತಾರೆ. ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅವರು, ಹೌದಿಲ್ಲ? ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು. ಸಿನಿಮಾ ನಟಗಳಲ್ಲಿ ಯಾರು ಜಗದೀಶ್ ಅಮಿತಾಬ್ ಬಚ್ಚನ್. ಅಂಥವ್ರನ್ನ ಏನು ಮಾಡ್ತಾರೆ, ರಾಜ್ಯಸಭೆಗೆ ನೇಮಕ ಮಾಡ್ತಾರೆ. ಆಯಿತಾ? ಲೋಕಸಭೆ ಅವಧಿ ಬಂದ್ರೆ ಲೋಕಸಭೆ ಅವಧಿ ಬಂದ್ರೆ 5 ವರ್ಷ. ರಾಜ್ಯಸಭೆ ಅವಧಿ ಬಂದ್ರೆ 6 ವರ್ಷ. 6 ವರ್ಷ. ಲೋಕಸಭೆ ವಿಸರ್ಜನೆ ಮಾಡಕ್ಕೆ ಬರುತ್ತೆ, ರಾಜ್ಯಸಭೆ ವಿಸರ್ಜನೆ ಮಾಡಕ್ಕೆ ಬರೋದಿಲ್ಲ. ಹಾಂ ಆಯಿತು. ಮತ್ತು ಮೊಟ್ಟ ಮೊದಲು ಭಾರತದಲ್ಲಿ ವೋಟ್ ಮಾಡಿದವರು ಯಾರು? ಶ್ಯಾಮ್ ಶರಣ್ ನೇಗಿ. ಅವ್ರು ಇತ್ತೀಚೆಗೆ ಸತ್ವಾದರು. ಯಾವ ರಾಜ್ಯದವ್ರು ಅಂದ್ರೆ ಹಿಮಾಚಲ ಪ್ರದೇಶದವರು.